ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ ಬ್ಲೌಸ್ ನಾಟ್ ಮತ್ತು ಡೋರಿ ಥ್ರೆಡ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನೋಡ್ಕೊತಾ ಬನ್ನಿ. ಮೊದಲೇದಾಗಿ ನೋಡಿ, ನಾನು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ರಾಸಾಗಿ ಯಾವ ರೀತಿ ಇರಬೇಕು ಅಂದರೆ ನೋಡಿ, ಈ ರೀತಿ ಎಕ್ಸ್ಬೆಂಡ್ ಆಗಬೇಕು. ನೋಡಿ, ಇದನ್ನು ನಾನು ಇವಾಗ ಒಂದು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ 1 mm ಗೊತ್ತಾಯ್ತಲ್ವ, 1 mm ಸೆಂಟಿಮೀಟರ್ ಇದರಲ್ಲಿ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ನೋಡಿ, ಇವಾಗ ಸ್ಟಿಚ್ ಹಾಕ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊಳ್ಳಿ ಸ್ಟಿಚ್ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಈ ರೀತಿ ನೀಟಾಗಿ ಕ್ಲೀನಾಗಿ ಸ್ಟ್ರೈಟಾಗಿ ತುಂಬ ಚಿಕ್ಕದಾಗಿ 1 mm ಸೈಜಲ್ಲಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವ. ನೋಡಿ, ನಾನು ಇವಾಗ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಇವಾಗ ಕ್ಲೀನಾಗಿ ನೋಡಿ, ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಒಂದು ಫೋಲ್ಡಿಂಗು ಫುಲ್ ಕ್ರಾಸ್ ಪಟ್ಟಿ ತೊಗೋಬೇಕಾಗತ್ತೆ. ನೋಡಿ, ಇಲ್ಲಿ ಸ್ವಲ್ಪ ವಿ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ವಿ ಶೇಪಲ್ಲಿ ತಗೊಂಡು ನೋಡಿ, ಇವಾಗ ನಾನು ಉದ್ದ ನೀಡಲ್ ತಗೊತಾ ಇದ್ದೀನಿ. ಇದು ಹೂಸೂರ್ಯ ನೀಡಲ್ಲು. ಓಕೆ, ದಪ್ಪ ನೀಡಲ್ಲಿಗೆ 4 ಲೇಯರು ಥ್ರೆಡ್ ತಗೊತಾ ಇದ್ದೀನಿ. 4 ಲೇಯರ್ ಥ್ರೆಡ್ಡು ನೋಡಿ, ಈ ರೀತಿ ಡಬಲ್ ಲೇಯರ್ ಹಾಕ್ಕೊಂಡು ಅದು ಒಟ್ಟು 4 ಲೇಯರ್ ಆಗಿದೆ. 4 ಲೇಯರ್ ಥ್ರೆಡ್ಡನ್ನು ನಾನು ಇವಾಗ ನೋಡಿ ಈ ಥರ ಲಾಸ್ಟಲ್ಲಿ ಒಂದು ಗಂಟು ಹಾಕ್ಕೊಂಡಿದ್ದೀನಿ. ನೋಡಿ, ಒಳಭಾಗದಿಂದ ಈ ರೀತಿ ತೊಗೊಂಡು ನೋಡಿ, ಈ ರೀತಿ ತೊಗೊಂಡು ನಾನು ಹಾಕ್ಕೊಂಡು ಇಲ್ಲೊಂದು ನೋಡು ಅದೇ ಇದಕ್ಕೆ ದಾರಕ್ಕೆ ಗಂಟು ಮಾಡ್ಕೊತೀನಿ. ಗಂಟು ಮಾಡಿಕೊಂಡು ಮ್ಯಾಜಿಕ್ಕಾಗಿ ನೋಡಿ ಯಾವ ರೀತಿ ಮ್ಯಾಜಿಕ್ ಆಗುತ್ತೆ ಇವಾಗ ಅಂತ. ನೋಡಿ, ಈ ರೀತಿ ನೀಡಲನ್ನು ಉಲ್ಟಾದಲ್ಲಿ ನಾನು ಹಾಕ್ಕೊತೀನಿ. ಉಲ್ಟಾದಲ್ಲಿ ಹಾಕ್ಕೊಳೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಕ್ಲೀನಾಗಿ ಥ್ರೆಡ್ಡು ಮತ್ತು ಸೂಜಿ ಎರಡು ಆಚೆ ಬರುತ್ತೆ. ನೋಡಿ, ಈ ರೀತಿ ಆಚೆ ಬರೋಂಗೆ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಥ್ರೆಡ್ಡು ನೀಡಲು ಕೂಡ ಈ ರೀತಿ ಕ್ಲೀನಾಗಿ ಬಂದಿದೆ. ನೋಡಿ, ಇವಾಗ ನೀಡಲ್ ಬಂತು. ನೋಡಿ, ಈ ರೀತಿ ನೀಡಲ್ ದಾಟಿಸ್ಕೊಳ್ತೀವಿ. ದಾಟಿಸ್ಕೊಂಡಾದ್ಮೇಲೆ ನೋಡಿ, ನಾನು ಇವಾಗ ಕೆಳಭಾಗದಲ್ಲಿ ನಿಧಾನವಾಗಿ ಫಸ್ಟಿಗೆ ಸ್ವಲ್ಪ ಬಟ್ಟೆ ಜಾರಿಸ್ಕೋಬೇಕು. ಈ ರೀತಿ ಕ್ಲಾತನ್ನ ಈ ರೀತಿ ಜಾರಾದಮೇಲೆ ನೋಡಿ, ಇವಾಗ ಕ್ಲೀನಾಗಿ ಒಂದೇ ಆಗಿ ಎಳಿತಾ ಬರಬೇಕು. ಕೈಯಲ್ಲಿ ಕ್ಲೀನಾಗಿ ಈ ರೀತಿ ಎಳಿತಾ ಬಂದಂಗೆ ನೋಡಿ, ಇವಾಗ ಮ್ಯಾಜಿಕ್ಕಾಗಿ ನೋಡಿ ಯಾವ ರೀತಿ ದಾರ ಆಯಿತು ಅಲ್ವಾ. ನೋಡ್ಕೊಳ್ಳಿ, ಈ ರೀತಿ ದಾರ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊತಾ ಬನ್ನಿ. ನೋಡಿ, ಇಷ್ಟು ಕ್ಲೀನಾಗಿ ಈ ರೀತಿ ಮ್ಯಾಜಿಕ್ಕಾಗಿ ಥ್ರೆಡ್ ಮಾಡಿದ್ದೀನಿ. ಗೊತ್ತಾಯ್ತಲ್ವಾ. ನೋಡಿ, ಇವಾಗ ಥ್ರೆಡ್ ರೆಡಿಯಾಗಿದೆ. ಥ್ರೆಡ್ಡಿಗೆ ಕೆಳಭಾಗದಲ್ಲಿ ಕುಚ್ಚು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಇದರಲ್ಲೇ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತು ನೀವು ಎಷ್ಟು ಚಿಕ್ಕದಾಗಿ ಥ್ರೆಡ್ಡನ್ನು ಸ್ಟಿಚ್ ಮಾಡ್ಕೊತೀರೋ ಅಷ್ಟೇ ಚಿಕ್ಕದಾಗಿ ಥ್ರೆಡ್ ಬರುತ್ತೆ. ಓಕೆ, ಸ್ಟಿಚಿಂಗ್ ಮಾಡೋದ್ರಲ್ಲೇ ಇರೋದು. 1 mm ಥ್ರೆಡ್ ಸ್ಟಿಚ್ ಮಾಡ್ಕೊಂಡ್ರೆ ಅಷ್ಟೇ ಚಿಕ್ಕದಾಗಿ ಬರುತ್ತೆ. ಓಕೆ, ಇದಕ್ಕೆಲ್ಲ ಮ್ಯಾಜಿಕ್ಕಿಗೆಲ್ಲ ಏನಪ್ಪ ಅಂದರೆ ವಿಶೇಷವಾಗಿ ಸೂಜಿ ಇರಬೇಕು. ಓಕೆ, ಸೂಜಿ ದೊಡ್ಡ ಸೂಜಿ ಇದ್ದರೆ, ಲಂಬವಾದ ಸೂಜಿ ಇದ್ದರೆ ನೀವು ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಇಷ್ಟು ಕ್ಲೀನಾಗಿ ಎಷ್ಟು ಚಿಕ್ಕದಾಗಿ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ. ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ನಾಟ್ ಅಂತೀವಿ, ಗೊತ್ತಾಯ್ತಾ. ಬ್ಯಾಕ್ ನಾಟು, ಬ್ಯಾಕ್ ಥ್ರೆಡ್ಡು ಕಟ್ಟೋದಕ್ಕೆ. ಓಕೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, 2 ಇಂಚು ಕ್ಲಾತನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವ ಕಲರ್ ಆಪೋಸಿಟ್ ಕಲರ್ ಹಾಕ್ಬೋದು, ಇಲ್ಲ ಅಂದರೆ ಸೇಮ್ ಕಲರಲ್ಲೂ ಹಾಕ್ಬೋದು. ನಾನಿವಾಗ ಗೋಲ್ಡ್ ಕಲರಿಗೆ ಮೆರೂನ್ ಕಲರಲ್ಲಿ ಹಾಕ್ತಾಯಿದ್ದೀನಿ. 2 ಇಂಚು ತೊಗೊತಾ ಇದ್ದೀನಿ. 2 ಇಂಚು ಎರಡು ಕಡೆಯೂ 2 ಇಂಟು 2 ಬರಬೇಕು. ಓಕೆ, ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು 2 ಪೀಸು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ, ನೀವು ಡಬಲ್ ಹಾಕೋದಾದರೆ 4 ಪೀಸ್ ತೊಗೊಳ್ಳಿ, ಸಿಂಗಲ್ ಹಾಕೋದಾದರೆ 2 ಪೀಸ್ ತೊಗೊಳ್ಳಿ. ಈ ರೀತಿ ನೋಡಿ, ಅದನ್ನು ವಿ ಶೇಪಲ್ಲಿ ಒಂದು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಫೋಲ್ಡ್ ಮಾಡಬೇಕಾಗತ್ತೆ. ನೋಡಿ, ಇದು 4 ನೋಡಿ, ಇದು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಫ್ಲವರ್ ಮಾಡ್ತಾಯಿದ್ದೀನಿ. ಓಕೆ, ರೋಸ್ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಯಾವ ರೀತಿ ಬರುತ್ತೆ ಅಂತ. ರೋಸ್ ಡಿಸೈನು ಇಲ್ಲ ರಿಂಗ್ ಡಿಸೈನು ಬರುತ್ತೆ. ರಿಂಗ್ ಡಿಸೈನ್ ಬೇಕು ಅಂದರೆ ರಿಂಗ್ ಡಿಸೈನ್ ಮಾಡ್ಕೋಬೋದು, ಇಲ್ಲ ಅಂದರೆ ರೋಸ್ ಡಿಸೈನ್ ಬೇಕಾದ್ರೆ ರೋಸ್ ಡಿಸೈನ್ ಮಾಡ್ಕೋಬೋದು. ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ತುಂಬ ಥರ ಡಿಸೈನ್ಗಳು ಬರುತ್ತೆ. ನೋಡಿ, ಇದು ರಿಂಗ್ ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ನೀವು ರೋಸ್ ಡಿಸೈನ್ ಸುತ್ತ ಮಾಡ್ಕೋಬೋದು. ನೋಡಿ, ಎಷ್ಟು ಕ್ಲೀನಾಗಿ ಆಯ್ತಲ್ವಾ. ಹಾಗೆ ಫ್ರೆಂಡ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಟೋರಿ ಬ್ಲೌಸು ಕಟ್ಟಿಂಗು ಮತ್ತು ಸ್ಟಿಚಿಂಗು ಯಾವ ರೀತಿ ಮಾಡೋದು ಅನ್ನೋದನ್ನು ಪ್ರತಿಯೊಂದು ಭಾಗಗಳನ್ನಾಗಿ ಮಾಡಿ ಹಾಕ್ತೀನಿ. ಓಕೆ, ಈ ವಿಡಿಯೋದಲ್ಲಿ ನೋಡಿ, ನಾನು ಈ ಥ್ರೆಡ್ ಮಾಡೋದನ್ನು ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಭಾಗನೂ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು, ಸ್ಟಿಚಿಂಗ್ ಮಾಡೋದು ಹೇಗೆ, ಅದು 24 ಸೈಜು ಬ್ಲೌಸನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.
ಓಕೆ ಫ್ರೆಂಡ್, ಬಾಯ್ ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ, ಥ್ರೆಡ್ಡು ರೆಡಿ ಆಗಿದೆ ಪೂರ್ತಿ. ಓಕೆ, ಬಾಯ್ ಬಾಯ್. ನೋಡಿ, ಈ ರೀತಿ ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀನಿ, ಗೊತ್ತಾಯ್ತಲ್ವಾ? ಓಕೆ, ಬಾಯ್ ಫ್ರೆಂಡ್.